ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದಂತ ಸಾಕಷ್ಟು ಸಮಯ ತಗೊಂಡು ಇವತ್ತು ಭಾರತ ಸರ್ಕಾರದ ಮಾನ್ಯ ರೈಲ್ವೆ ಹಾಗೂ ಜಲಶಕ್ತಿ ಸಚಿವರಿಂದ ಶ್ರೀಯುತ ಸೋಮಣ್ಣರವರಿಂದ ಉದ್ಘಾಟನೆಗೊಂಡಂತಹ ಚನ್ನಪಟ್ಟಣ ಎಲೆಕೆರೆ ಗೇಟ್ನ ಮೇಲ್ಸೇತುವೆ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡಿ ಈ ಭಾಗದಲ್ಲಿ ಇನ್ನೂ ಆಗ್ಬೇಕಾದಂತಹ ಹಲವಾರು ಕೆಲಸ ಕಾರ್ಯಗಳಿಗೆ ಮಾಡ್ಕೊಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿರ್ತಕ್ಕಂಥ ಕೇಂದ್ರ ಸಚಿವರು ಈ ಭಾಗದಲ್ಲಿ ಬಹಳ ಚಿರಪರಿಚಿತರಾದಂತಹ ಡಿ ಸೋಮಣ್ಣ ಅವರೇ, ಈ ಸೇತುವೆಗೆ ಕೇಂದ್ರದ ಜೊತೆಗೆ ರಾಜ್ಯ ಸರ್ಕಾರದ 50% ಹಣಕಾಸಿನ ನೆರವನ್ನು ಕೊಟ್ಟು ಈ ಒಂದು ಸೇತುವೆ ಆಗಲಿಕ್ಕೆ ಸಹಕರಿಸಿದಂತ ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರು ಹಾಗೂ ಮೂಲಸೌಕರ್ಯಗಳ ಅಭಿವೃದ್ಧಿ ಇಲಾಖೆಯ ಸಚಿವರು, ನನ್ನ ಆತ್ಮೀಯ ಸ್ನೇಹಿತರಾದ ಶ್ರೀ ಎಂ ಬಿ ಪಾಟೀಲ್ ರವರೇ, ಈ ಭಾಗದಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಆದ್ಮೇಲೆ ಈ ಸೇತುವೆ ಆಗ್ಬೇಕು, ಉದ್ಘಾಟನೆ ಮಾಡ್ಬೇಕು ಅಂತ ಹೇಳಿ ಬಹಳ ಚುರುಕಾಗಿ ಓಡಾಡಿದಂತ ಮಾನ್ಯ ಸಂಸದರಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಧಿಕಾರಿಗಳೇ, ಗೌರವಾನ್ವಿತ ಈ ಭಾಗದ ಎಲ್ಲ ನಾಗರಿಕ ಬಂಧುಗಳೇ, ನಗರಸಭಾ ಸದಸ್ಯರೇ, ಅಧ್ಯಕ್ಷರೇ, ಎಲ್ಲ ಈ ಒಂದು ಸೇತುವೆ ಉದ್ಘಾಟನೆ ಆಗ್ಬೇಕಂತ ಹೇಳಿ ಬಹಳ ನಿರೀಕ್ಷೆಯಿಂದ ಬಹಳ ಜನ ಬಂದಾಗೆಲ್ಲ ನಮ್ಮ ಸೋಮಣ್ಣ ಅವ್ರಿಗೆ, ಮಂಜುನಾಥ್ ಅವ್ರಿಗೆ ಆಹ್ವಾನ ಕೊಡ್ತಾ ಇದ್ರು. ಈ ಸೇತುವೆ ಆಗೋದ್ಮೇಲೆ ಜನಗಳ ಸಮಸ್ಯೆ ಪರಿಹಾರ ಆದ್ಮೇಲೆ ಅದ್ರ ಬಗ್ಗೆ ಜನಗಳಿಗೆ ಆಸಕ್ತಿ ಇರುವುದಿಲ್ಲ. ಹಾಗಾಗಿ ನಾವು ಇನ್ನೊಂದು ಅರ್ಧ ಗಂಟೆ ಲೇಟ್ ಆಗುತ್ತೆ ಕಾರ್ಯಕ್ರಮ ಅಂತ ಅನ್ಕೊಂಡಿದ್ವಿ. ಆದ್ರೆ ಕರಾರುವಾಕ್ಕಾಗಿ ರೈಲ್ವೆ ಇಲಾಖೆ ಕಾರ್ಯಕ್ರಮಗಳು ಆ ಟೈಮ್ ಪ್ರಕಾರ ಆಗೋದ್ರಿಂದ ಇನ್ನು ಬಹಳಷ್ಟು ಜನ ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ಆದ್ರೂ ಕೂಡ ಈಗ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿ ನಮ್ಗೆಲ್ಲರಿಗೂ ಕೂಡ ಒಂದು ರೀತಿ ಸಂತೋಷವನ್ನ ತಂದುಕೊಟ್ಟಂತ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ಧನ್ಯವಾದಗಳು ಹೇಳ್ತಾ, ಮಾಧ್ಯಮದ ಮಿತ್ರರಿಗೂ ಕೂಡ ಈ ಒಂದು ವಿಚಾರದಲ್ಲಿ ಸಾಕಷ್ಟು ಬೆಳಕು ಚೆಲ್ಲಂತ ಹಲವಾರು ವರ್ಷಗಳಿಂದ ಇದ್ರ ಬಗ್ಗೆ, ಈ ಸಮಸ್ಯೆಗಳ ಬಗ್ಗೆ ಬರೆದಂತ ಎಲ್ಲ ಮಾಧ್ಯಮದ ಸ್ನೇಹಿತರುಗಳಿಗೆ ಹೊಂದಿಸ್ತಾ, ಬಂಧುಗಳೇ, ಇವತ್ತು ಚನ್ನಪಟ್ಟಣ ತಾಲೂಕಿನಲ್ಲಿ ಇರ್ತಕ್ಕಂಥ 3-4 ಸಮಸ್ಯೆಗಳ ಬಗ್ಗೆ ಈಗಾಗಲೇ ನಾವು ರೈಲ್ವೆ ಸಚಿವರಿಗೆ ಗಮನಕ್ಕೆ ತಗೊಂಡು ಬಂದಿದ್ದೀವಿ. ಇವತ್ತು ನಮ್ಮ ಚನ್ನಪಟ್ಟಣ ಲಿಮಿಟ್ ಅಲ್ಲಿ ಇನ್ನೊಂದು 2-3 ಕಡೆ ಓವರ್ ಬ್ರಿಡ್ಜ್ ಗಳು ಆಗ್ಬೇಕು. ಈಗಾಗಲೇ ಮಾನ್ಯ ಸೋಮಣ್ಣ ಅವರು ಬೈರಾಪಟ್ಟಣದಲ್ಲೂ ಕೂಡ ಈಗಾಗಲೇ ಓವರ್ ಬ್ರಿಡ್ಜ್ ಕಾರ್ಯಕ್ರಮ ಕೆಲಸ ಪ್ರಾರಂಭ ಆಗಿದೆ, ಅದಾಗಿದೆ. ಮುದಿಗೆರೆ ಮತ್ತು ಹೊನ್ನಾರಗುಪ್ಪೆ ಮತ್ತೆ ಟಿಪ್ಪು ನಗರದಲ್ಲಿ ಬಹಳ ಮುಖ್ಯವಾಗಿ ಓವರ್ ಬ್ರಿಡ್ಜ್ ಆಗ್ಬೇಕು. ಅದಕ್ಕೆ ಬಹಳಷ್ಟು ಜನ ಈಗಾಗಲೇ ತಮ್ಗೆ ಮನವಿಯನ್ನು ಕೊಟ್ಟಿದ್ದಾರೆ. ಇವು 3 ಆದ್ರೆ ಚನ್ನಪಟ್ಟಣ ಲಿಮಿಟ್ ಅಲ್ಲಿ ನಮ್ಗೆಲ್ಲೂ ರೈಲ್ವೆ ಇದನ್ನ ಈಗ ಮಾಮೂಲಿ ಈ ನಮ್ಗೆ ಟ್ರಾಫಿಕ್ ಇಶ್ಯೂ ಇರಲ್ಲ, ಯಾವುದೇ ರೀತಿ ಆಕ್ಸಿಡೆಂಟ್ಗಳು, ಅನಾಹುತಗಳು ಆಗುದಿಲ್ಲ. ಈ 3 ಬಹಳ ತ್ವರಿತವಾಗಿ ತಾವು ಮಾಡ್ಕೊಡ್ಬೇಕು ಅಂತೇಳಿ ತಮ್ಗೆ ಮನವಿ ಮಾಡ್ಕೊಳ್ತಾ, ಬಹಳ ಉತ್ಸಾಹದಿಂದ ಈ ಒಂದು ಚನ್ನಪಟ್ಟಣಕ್ಕೆ ವಿಶೇಷವಾಗಿ ತಮ್ಮ ಬಿಡುವಿರದ ಕಾರ್ಯಕ್ರಮದಲ್ಲಿ ಬಂದಂತ ಎಲ್ಲ ಗಣ್ಯರಿಗೆ ಧನ್ಯವಾದಗಳು ಹೇಳ್ತಾ ತಮ್ಗೆಲ್ಲರಿಗೂ ನಮಸ್ಕರಿಸಿ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.